ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಕೃಷ್ಣಾ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದ ಬಾಲಕಿ ಮನೆಗೆ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಕುಟುಂಬಸ್ಥರನ್ನ ಭೇಟಿ ಮಾಡಿ ಧೈರ್ಯ ಹೇಳಿದರು. ಕಳೆದ ಜುಲೈ 27ರಂದು ಬಾಲಕಿ ಸಂತೃಪ್ತಿ ಉರ್ಫ್ ಸದವ್ವ ತಿಮ್ಮಪ್ಪನ ಎಂಬ ಬಾಲಕಿ ಕೃಷ್ಣಾ ನದಿಯ ಸಮೀಪ ಆಟ ಆಡಲು ಹೋಗಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸತತ ಕಾರ್ಯಾಚರಣೆ ಬಳಿಕ ಶವವನ್ನು ಹೊರತೆಗೆಯಲಾಯಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು ಎಂದು ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಹೇಳಿದರು. ಕಡ್ಕೋಳ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಸರ್ಕಾರದಿಂದ ಕೊಡಮಾಡುವ ಪರಿಹಾರ 5 ಲಕ್ಷವನ್ನ ಸ್ಥಳೀಯ ಆಡಳಿತದವರು ಚೆಕ್ಕನ್ನು ವಿತರಣೆ ಮಾಡಿದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಜಿಲ್ಲಾಧಿಕಾರಿ ಕೆಎಂ ಜಾನಕಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನ್ ನ್ಯಾಮಗೌಡ, ಉಪವಿಭಾಗಾಧಿಕಾರಿ ಶ್ವೇತಾ ಬೇಡ್ಕರ್, ಸಿಇಒ ಶಶಿಧರ್ ಕುರೇರ್ ಅವರು, ಸ್ಥಳೀಯ ಮುಖಂಡರು, ವಿವಿಧ ಇಲಾಖೆ ಅಧಿಕಾರಿಗಳು. ರವಿ ದೊಡ್ಡಮನಿ, ಆರ್ಡಿ ನ್ಯೂಸ್, ಜಮಖಂಡಿ. ಏನು ಮಾಡಿ ಜೀವನ ಬಿಟ್ಟು ಏನಾದರೂ ಈ ದಿನ 2 ಜೀವ ಹಾನಿ ಆದದ್ದು ನಮ್ಮ ಜೊತೆ ಆನಂದ್ ನ್ಯಾಮಗೌಡರು, ನಮ್ಮ ಜಿಲ್ಲಾಧಿಕಾರಿಗಳು, CEO. ಪರಿಸ್ಥಿತಿ ಅವಲೋಕನೆ ನಾವು ಮೊನ್ನೆನೇ ಆರ್ಡರ್ ಮಾಡಿದ್ದೀವಿ. ಇಮಿಡಿಯೇಟ್ ಅವ್ರಿಗೆ ಹಣ ಕೊಡಬೇಕು. ನಾವ್ಯಾರು ಬರೋವರೆಗೆ ಕಾಯತಕ್ಕದಿಲ್ಲ. ಅವ್ರು ಜಮಾ ಆಗಬೇಕಂತೇಳಿ ಈಗ ಆಲ್ರೆಡಿ ಹಣ 5 ಲಕ್ಷ ಜಮಾ ಆಗಿದೆ. ಇದು ಒಬ್ಬರು ಮೇವು ತರಲಿಕ್ಕೆ ಹೋದಂಥದ್ದು, ಅಡ್ಡಾಳಟ್ಟಿ ಅಂತಕ್ಕಂಥದ್ದು. ಮೇವು ತರಲಿಕ್ಕೆ ಹೋಗಿದ್ದಾರೆ. ಬರುವಷ್ಟರಲ್ಲಿ ನೀರಿನ ಮಟ್ಟ ಹೆಚ್ಚಿಗಾಗಿ ಅವ್ರ ಪ್ರಾಣ ಹಾನಿಯಾಗಿದೆ. ಈ ಮಗು ನದಿ ದಂಡೆಯಲ್ಲಿರ್ತಕ್ಕಂಥದ್ರಲ್ಲಿ ಆಟ ಆಡೋದ್ರಿಂದ ಅವಳು ಸಾವನ್ನಪ್ಪಿದ್ದಾರೆ. ಇದು ಯಾವ ವ್ಯಕ್ತಿಗೂ ಬರಬಾರ್ದು. ಇಂಥ ಹಾನಿಗೆ ಸರ್ಕಾರ ಏನು ಸಹಾಯ ಸೌಲಭ್ಯ ಕೊಡಬೇಕು ಅದನ್ನೆಲ್ಲ ಕೊಡಲಿಕ್ಕೆ ತಯಾರಿದೆ. ಕೃಷ್ಣಾ ಮೇಲ್ದಂಡೆ, ಕೃಷ್ಣೆ ನೀರೇನಿದೆ ತುಂಬ ಕ್ಯಾಚ್ಮೆಂಟ್ ಏರಿಯಾ ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷ ನೀರಿನ ಮಟ್ಟ ಹೆಚ್ಚಿಗೆ ಆಗ್ತಾನೆ ಇದೆ. ನೀರಿನ ಪ್ರವಾಹವನ್ನು ನಿಭಾಯಿಸಲಿಕ್ಕೆ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದಾರೆ. ಕೆಲವು ಮನೆಗಳಿಗೆ ಹಾನಿಯಾಗಿದೆ, ಬೆಳೆಗಳಿಗೆ ಹಾನಿಯಾಗಿದೆ. ಅವಕ್ಕೆಲ್ಲ ಹಣ ಕೊಡ್ತಕ್ಕಂಥದ್ದು, ದನಗಳಿಗೆ ಮೇವು ಕೊಡ್ತಕ್ಕಂಥದ್ದು ಸರ್ಕಾರ ಬದ್ಧತೆಯನ್ನು ತೋರಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿದೆ. ಇನ್ನು ಪ್ರವಾಹ ಇಳಿದ ತಕ್ಷಣ ಏನೇನು ಹಾನಿಯಾಗಿದೆ ಅಂತಕ್ಕಂಥ ಸರ್ವೆ ಮಾಡಿ ಅದಕ್ಕೆ ಹಣ ಒದಗಿಸ್ಲಿಕ್ಕೆ STF ಹಾಗೂ NDFದಲ್ಲಿ ಹಣದ ತೊಂದರೆ ಇಲ್ಲ. ಈಗ ಪ್ರತಿ ತಾಲೂಕಿನಲ್ಲಿ 1 ಕೋಟಿ ರೂಪಾಯಿಯನ್ನು ನಾವು ಹಣ ತೆಗೆದಿಟ್ಟಿದ್ದೀವಿ ಮೇವಿಗೆ. ಮತ್ತು ಅದನ್ನು ಸಮರ್ಪಕವಾಗಿ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೂ ಏರುಪೇರುಗಳ ತೆಗೆದು ಸರಿ ಮಾಡಲಿಕ್ಕೆ ನಾವು ಸೂಚನೆ ನೀಡಿದ್ದೇವೆ. ಒಟ್ಟಾರೆ ಪ್ರವಾಹವನ್ನು ನಿಭಾಯಿಸ್ತಕ್ಕಂಥ ಕೆಲಸ ಸರ್ಕಾರ ಸಮರ್ಪಕವಾಗಿ ಮಾಡಿದೆ.